ಬಾಯ್ಲೆ ಬಾಮ್ಮ ಇಲ್ಲಿ. ಅಯ್ಯೋ ನಿನ್ನ ಕಡಿದ್ರೆ ಹತ್ತೂರ್ಗ ಹಂಗಿದ್ಯಾ ನನ್ನ ಮರಿ ಅಂತೀನಲ್ಲೇ. ಯಾರನ್ನ ನೋಡ್ಬೇಕು? ನಿನ್ ವಿಚಾರಕ್ಕೆ ಬರ್ತೀನಿ. ಈಗ ನಾನು ಸಿಲ್ಕ್ ಸ್ಮಿತಾ ಮನೆ ತಗೋಬಿಟ್ಟು ಡಿಸ್ಕೋ ಶಾಂತಿ ನೋಡ್ಬೇಕಂದ್ರೆ ಆಯ್ತದ? ಆಗಲ್ಲ. ಹಂಗೆ ಡಿ ವಿ ಗೌಡ್ರ ಮನೆ ತಗೋಬಿಟ್ಟು ಸರಾಜಮ್ಮನ್ ನೋಡ್ಬೇಕು ಅಂದ್ರೆ ಆಯ್ತದ? ರಾತ್ರಿ ಬಂದ್ರೆ ಆಗುತ್ತೆ ಅಲ್ವಾ? ಹಂಗೆ ನಾನು ಇವಾಗ ಗೌಡ್ರು ನೋಡ್ಬೇಕು ಅಂದ್ರೆ ಗೌಡ್ರ ಮನೆ ಹತ್ರ ಬರ್ಬೇಕು. ಬಾಯ್ಲಿ ಲೇ ನಾನು ಯಾರು ಅನ್ಕೊಂಡೆ? ಗೌಡ್ರನ್ನ ಎಂಟ ಅಳಿಯ. ಈ ಮೊಬೈಲ್ ನಲ್ಲಿ ಎಲ್ಲ ಇದೆ, ಕ್ಯಾಮ್ರಾ, MP3, ಮೆಮೊರಿ ಕಾರ್ಡ್. ಆದ್ರೂ ವೇಸ್ಟ್. ಯಾಕೆ? ನಿಮ್ ನಂಬರ್ ಇಲ್ವಲ್ಲ? ಓಹೋ, ನಾನ್ ಪರ್ಸನಲ್ ನಂಬರು ಯಾರಿಗೂ ಕೊಡಲ್ಲ. ನಮ್ಮ ಯಜಮಾನ್ರು ಬೈತಾರೆ. ಓ, ಹೊಸ ಫೋನ್ ತಗೊಂಡೆ, ಕ್ಯಾಮರಾ, ಮೆಮೊರಿ ಕಾರ್ಡು, ವಿಡಿಯೋ ಎಲ್ಲ ಇದೆ, ಆದ್ರೂ ವೇಸ್ಟ್. ಯಾಕೆ ಸರ್? ನಿನ್ ನಂಬರೇ ಇಲ್ವಲ್ಲ? ಅಯ್ಯೋ, ಅದಕ್ಕೇನಂತೆ, ತಗೊಳ್ಳಿ ಸರ್, ನಾನೇ ಕೊಡೋಣ ಅಂತಿದ್ದೆ. 9 ಹೇಳ್ಬೇಡ, ಮಿಸ್ಯೂಸ್ ಮಾಡ್ಕೋತಾರೆ. ಕೊಡಲ್ಲ ಅಂದ್ರೇನೆ ಬಿಡಲ್ಲ, ಹಿಂಗ್ ಕೊಡ್ತೀನಿ ಅಂದ್ರೆ ಬಿಡ್ತಾನ? ಸರ್, ಆದ್ರೂ ನೀವು ತುಂಬಾ ಗ್ರೇಟ್ ಸರ್. ಎಷ್ಟು ದುಡ್ಡು ಇಟ್ಕೊಂಡಿದ್ರು ಮೈ ಮೇಲೆ 1 ಗ್ರಾಮ್ ಚಿನ್ನ ಹಾಕೊಂಡಿಲ್ವಲ್ಲ ಸರ್? ನಾನು ಚಿಕ್ಕವನಾಗಿದ್ದಾಗ ನನ್ನ ಚಿನ್ನದ ಹುಡುಗ ಅಂತಿರ್ಲಿಲ್ಲ, ಚಿನ್ನದ ಹುಡುಗ ಅನ್ನೋರು. ಅಷ್ಟ ಚಿನ್ನ ಹಾಕತ್ತಿದ್ದೆ ಮೈ ಮೇಲೆ. ನಾನು ಚಿನ್ನದ ಚಮಚನ ಬಾಯಲ್ಲಿ ಇಟ್ಕೊಂಡ್ ಬೆಳೆದವನು. ಯಾಕ್ಲಾ ಕೆಮ್ತಿಯ? ನಮ್ದು ರಾಜರ ಪರಂಪರೆ, ನಮ್ಮೆಲ್ಲ ಹುಲಿ ಹಾಳು ಕುಡಿದು ಬೆಳೆದವರು. ನಾಂಕಮ್ಮ ಅವ್ರ ರಂಗ, ನಿಮ್ಮ ಅಕ್ಕನ ಮಗ. ಏನ್ ಅವ್ರ ರಂಗ ಮಾವ? ಅಕ್ಕ ಸತ್ತೋದ್ಲು ಕಣ್ಮಾವ. ಹ್ಞೂ ಕಣ್ಮಾವ. ಮಾವ, ಅಕ್ಕ ಎಲ್ಲ ಹೇಳವಳೆ, ಅದೇ ನಿನ್ ಕದ್ದೂರ್ ಬಿಟ್ಟು ಬಂದಿದ್ದು. ಆಮೇಲೆ ಕೆರೆತವ ಹೆಣ್ಣೆಗ್ಸರು ಸ್ನಾನ ಮಾಡ್ತಿದ್ರೆ ನೀನ್ ಕದ್ದು ನೋಡ್ಬಿಟ್ಟು ತಗಲಾಕೊಂಡು ಎಲ್ಲ ಹೇಳಲ್ಲ. ಆಮೇಲೆ ಲಲಿತಕ್ಕ ಜಾಕೆಟ್ ಅಲ್ಲಿ ದುಡ್ಡಿಕ್ಕಿದ್ರೆ ಅವಳಿಗೆ ಗೊತ್ತಾಗದಂಗೆ ಎಗರಿಸ್ಬಿಟ್ಟಿದಂತೆ. ಆಮೇಲೆ ರಾಜ ಪರಂಪರೆ, ಇವರು ರಾಜರ ಪರಂಪರೆ ಅಂತ ಯಾವ ಚಂಗಲ್ ನನ್ ಮಗ ಹೇಳಿದ್ದು ನೋಡ್ರಿ. ಆ ಅರಮನೆಯಲ್ಲಿ ನಮ್ ತಾತ ಕುದುರೆ ಲದ್ದಿ ಎತ್ತಾ ಇದ್ದ. ಅದೊಂದು ಬಿಟ್ರೆ ಬೇರೆ ಯಾವ ಸಂಬಂಧ ಇಲ್ಲ ಅಕ್ಕ. ಸುಮ್ಕಿರಿ. 5 ನಿಮಿಷ ಬರ್ತೀರಿ, ಕರ್ಕೊಂಡೋಗು. ಏನ್ಲಾ ಹಂಗೆ ಅಂತ? ಏನ್ಲಾ ಕರ್ಕೊಂಡು ಹೋಗ್ಬೇಕಲ್ಲ? ನಾನ್ ಯಾರು ಅಳಿಯ? ಏನ್ ಮಾವ ನೀನ್ ವೇಟ್ ಮಾಡಿ ಇಟ್ಕೊಂಡಿದ್ಯಾ? ಕರ್ಕೊಂಡೋಗ್ಲಾ? ಅಯ್ಯೋ, ನೀನ್ ಇರೋ ಹುಟ್ಟು ನೋಡು, ಹೊಟ್ಟೆ ಕೊಯ್ಸ್ಕೊಂಡು ಆಪರೇಷನ್ ಮಾಡಿಸ್ಕೊಳ್ಳ. ಮಾಡ್ತಾನೆ 8 kg ಮಾಂಸ ದಿನ ನಂಗೆ ಅವನೇ. ಮಾವ 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 ತಕೊಂಬವ, ಇದು ಆಸ್ತಿ ಪತ್ರ ಮಾವ. ಕಳ್ದಾಕ್ಬಿಟ್ಟಿದ್ದೆ. ಹ್ಞೂ ಮಾವ, ತಿರ್ಗಾ ತರ್ಸಿದೀನಿ ಮಾವ. ಎಷ್ಟೇ ಕ್ರೈತ ಗೊತ್ತಿಲ್ಲ ಮಾವ. ನೋಡ್ತಾ ಇರೋ ಜೋಪಾನ ಜೋಪಾನ. ಬನ್ನಿ, ಹೇಳಿದ್ದೀನಲ್ಲ. 60 ಎಕರೆ. मेरी तेरी ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸನೇ ಇಲ್ವಾ? ಇಲ್ಲ. ದೇವ್ರ ಮೇಲೆ ಭಕ್ತಿನೇ ಇಲ್ವಾ? ಹಲೋ, ದೇವರೆಲ್ಲ ನಮ್ಮ ಮೈ ಮೇಲೆ ಬಂದ್ರೆ 1 ತಿಂಗಳು ಇದ್ದೋಗೋದು ಗೊತ್ತಾ? ನೋಡಿ 7 ಡೇ ಟ್ರೂ. ಏನಮ್ಮ, ನಮ್ಗೇನು ಭಕ್ತಿ ಇಲ್ಲ ಅನ್ಕೊಂಡಿದ್ಯಾ? ಎಷ್ಟು ಭಕ್ತಿ ಇದೆ ಅಂತ ಪ್ರೂವ್ ಮಾಡಿ ತೋರಿಸ್ಲಾ? ಎಲ್ಲಿ, ಯಾರಲ್ಲಿ? ಓಕೆ, ಅಲ್ಲಿ ನೋಡಿ, ಅವನಿಗಿಂತ ನನಗೆ ಭಕ್ತಿ ಜಾಸ್ತಿ ಇದೆ ಅಂತ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಬರ್ಲಾ? ಈ ಮಾವ ಒಂದ್ಸಲಿ ಕಮಿಟ್ ಆದ್ರೆ ನನ್ನ ಮಾತನ್ನ ನಾನೇ ಕೇಳಲ್ಲ. ಇದೊಂದು ಬಿಟ್ಟು ಒಳ್ಳೆ ಟೈಮ್ ಶುರು ಮಾಡೋದ. ಶುರು ಮಾಡಿ, ಇಲ್ಲಾಂದ್ರೆ ನಮಗೆ ಮೂಡ್ ಬರಲ್ಲ. ಶುರು ಮಾಡಿ. ಒಂದ್ಸತಿ ಕಮಿಟ್ ಆದ್ರೆ ತೆಂಗಿನಕಾಯಿ ಆದ್ರೆ ಮಾತು ಅದೇ ಕೇಳಲ್ಲ.
ದೇವ್ರಿಗೆ ಪೂಜೆ ಮಾಡಿ ಅಂದ್ರೆ ದೇವ್ರ ಹತ್ರನೇ ಕಳಿಸ್ತಾ ಇದ್ರಲ್ರೋ. ಪರವಾಗಿಲ್ವೇ, ತೃಪ್ತಿ ಸಿಕ್ತು ಅಂತ ಕಾಣಿಸುತ್ತೆ. ಹೆಂಗೋ ಹೇಳ್ತೀಯಾ? ತಲೆ ಮೇಲಿಂದ ಕುಂಕುಮದ ನೀರು ಬರೋದ್ ನೋಡಿ. ಕುಂಕುಮದ ನೀರಾ? ಲೇ ಬ್ಲಡ್ ಕಂಡ್ರೋ. ಸಂತೋಷನ. ಇಷ್ಟೊಂದು ಸ್ಮೈಲ್ ಬಂದ್ಮೇಲೆ ಮತ್ತೆ ಇನ್ನೊಂದು ತೆಂಗಿನಕಾಯಿ ತಲೆ ಮೇಲೆ ಹೊಡ್ಕೊಂಡ್ರು ಚಿಂತೆ ಇಲ್ಲ. ಹೆಂಗಾದ್ರೂ ಸೆಟ್ ಮಾಡ್ಬಿಡ್ಬೇಕು. ಅಣ್ಣ ಒಂದೊಂದು ಸ್ಪೂನಲ್ಲಿ ಮಾಡಕ್ಕಿಂತ ಕೈಯಲ್ಲಿ ಮಾಡ್ರೆ ಬಂದ್ಬಿಡಕ್ಕಿಲ್ವೇ? ನಾನೇನೇ ಮಾಡಿದ್ರು ಸ್ಪೂನಲ್ಲೇ ಮಾಡೋದು. ಹಂಗೇನಣ್ಣ? ಆಯ್ತಣ್ಣ. ಅಣ್ಣ ಬೆಳಗ್ಗೆ ದೂಸರಣ್ಣ ತೊಳ್ಕೊಳಕ್ ಹೋಗಿ ಕೆರ್ಕೊಂಬಿಟ್ಟಿಯ ಸ್ಪೂನಲ್ಲಿ. ಏ, ತಿನ್ನ ಟೈಮಲ್ಲಿ ಏನೇನ ಮಾತಾಡ್ತಿಯಲ್ಲ? ಒಳ್ಳೆ ಬಂದೂರ್ ಕುರಿ. ಮಾವ ಮಾವ, ನನಗೆ ಕೊಡದೆ ಮರ್ತಾಯ್ತು. ಅವ್ವ ಹೇಳ್ತಿದ್ಲು ತಗಾಯ್ತು ನಿನಗೆ ಮೈಸೂರು ಪಾಕ್ ಅಂದ್ರೆ ಭಾರಿ ಇಷ್ಟ ಅಂತೆ. ತಿನ್ನು ಮಾವ, ತಿನ್ನು ಮಾವ. ಅವ್ವ ಬೇಜಾರ್ ಮಾಡ್ಕೊ, ತಿನ್ನು ಮಾವ. ತಿನ್ಬಿಡು. ಅವ್ವ ಬೇಜಾರ್ ಮಾಡ್ಕೊ. ಅವಾಗಿಂದ ನೋಡ್ತಾ ಇದ್ದೀನಿ, ಬೇಜಾರು ನೋಡ್ತಾ ಇದೀಯಾ? ಹೋಗ ಕಡೆ. ಸಾರ್, 1 ಕೋಟಿ ಪ್ರಾಪರ್ಟಿ ತಂದು ಬಾಯಿಗಿಡ್ತವ್ರೆ. ಸೈನ್ ಆಗೋರ್ಗು ಹುಷಾರು. ಏ ಬಾಪ, ಎಷ್ಟು ರುಚಿ ಆಗದೆ. ಇಷ್ಟು ವರ್ಷ ಆದ್ಮೇಲೆ ಬಂದಿದೀಯಾ, ಒಂದೇ ಒಂದ್ ಇಡ್ತೀಯಲ್ಲ. ನನ್ನ ವಯಸ್ಸಾದ್ರೂ 2 ಇಡತ್ತಾನೆ. ಮಾವೋ, ನೀನು ಅಂದ್ರೆ ಒಂದೇನು, ಈ 4 ನಿನಗೆ ತಕ ಮಾವ. ಇದನ್ನ ಮಾರ್ಬಿಟ್ಟು ತಾನೇ ದುಡ್ಡು ತಗೊಳದ್ ನೀನು. ನನಗೆ ಬರ್ಕೊಟ್ಬಿಡು, ಅದೇನ್ ದುಡ್ಡು ನಾನೇ ಕೊಡ್ತೀನಿ. ಮಾವೋ ನಾನ್ ತೊಳ್ಕೊತೀನಿ, ನೀರ್ ಕೊಡು ಅಂತಂದೆ. ನೀನು ಬೇಡ, ನಾನೇ ನೀರಾಕ್ ತೊಳಿತೀನಿ ಅಂದ್ರೆ ನಾನು ಬೇಡ ಅನ್ಲೆ. ಇಲ್ಲಿಗೆ ಹಾಕ್ಬೇಕಾ? ಅವೋ ಆಗ್ತಾ ಇದೀನಿ. ನಂಗೆ 1000 ರೂಪಾಯಿ ನೋಟ್ ಬೇಡ ಮಾವ, 100 ರೂಪಾಯಿ ಕಟ್ಕೊಡು. ನಂತ ದುಡ್ಡಲ್ಲಂತ ಎಲ್ರಿಗೂ ತೋರಿಸ್ಬೇಕು. ಸಾಲ್ಗಾರ ದುಡ್ಡಲ್ಲ ಬರೋದು ಸಾಯಿಸ್ಬಿಡ್ತೀನಿ. ಇಷ್ಟು ದಿನ ವಿಧಿ ನನ್ನ ಮೇಲೆ ಸವಾರಿ ಮಾಡ್ತಿತ್ತು, ಇನ್ಮೇಲೆ ನಾನು ವಿಧಿ ಮೇಲೆ ಸವಾರಿ ಮಾಡ್ತೀನಿ ಮಾವ. ಹಾಕಪ್ಪ, ಹಾಕೋ. ನನಗೆ ಇಷ್ಟು ಬೇಗ ಸಿಗ್ತದೆ ಅಂತ ಗೊತ್ತಿರ್ಲಿಲ್ಲ ಮಾವ. ಅಯ್ಯೋ ಹಾಕಪ್ಪ. ನಾನು ಇಂಗ್ಲೀಷ್ ಅಲ್ಲಿ ಹಾಕ್ಲಾ, ಕನ್ನಡದಲ್ಲಿ ಹಾಕ್ಲಾ? ಮಾವ ದುಡ್ಡು ಮಾವ. ಏನ್ ನನ್ ಮಗನ್ ಹೊರಗೆ ಹಾಕ್ರೋ ಮಾವ? ಮೋಸ ಕಣ್ ಮಾವ, ಕಣ್ಣೋಯ್ತಾ ನಿನ್ಗೆ? ಕಂಡವ್ರ ಜಮೀನ ಬಿಡುಕಿಲ್ಲ, ನಮ್ಮನೆಗೆ ಒಂದ್ ಸೈನ್ ಹಾಕಿದ್ರೆ ಬಿಡ್ತೀನ. ಕ್ರಿಸ್ಮಸ್ ರಂಜಾನ್ ನಲ್ಲೇ ಕಡುಬು ಮಾಡ್ಕೊಂಡು ತಿನ್ನೋರು ಇನ್ ಗಣೇಶ ಹಬ್ಬ ಬಂದ್ರೆ ಬಿಡ್ತಾರ. ಮಾವ ನಿನಗೆ ಮಾವ ಇವ್ನು ಹೊರಗೆ ಹಾಕಿಲ್ಲ. ಅದು ನಿಮ್ಮ ಅತ್ತೆ ಮಗ. ಹೌದಾ? ಯಾರೋ ರೋಡಲ್ಲಿ ಹೋಗೋರು ನನಗೆ ಬುದ್ಧಿ ಹೇಳ್ತಾ ಇದಾರೆ ಅಂತ ಅನ್ಕೊಂಡಿದ್ದೆ. ನನ್ನ ಅತ್ತೆ ಮಗನ. ಸೂಪರ್. ನಾನೇ ಹಾಕೊಟ್ಬಿಟ್ನಾ? ಎಸ್. ಒಂದ್ ದಿನ ಆದ್ರೂ ನೀನ್ ನನ್ನ ಕಷ್ಟದಲ್ಲಿ ನಿಂತಿದ್ಯಾ? ದುಡ್ಡು ಅಂತ ನೀನ್ ನನ್ನ ಯಾರಿಗೋ ಮದುವೆ ಮಾಡ್ಕೊಟ್ಟಿಯಲ್ಲ, ಅವ್ನ್ 3 ತಿಂಗಳಲ್ಲಿ ನನಗೆ ಡೈವರ್ಸ್ ಕೊಟ್ಬಿಟ್ಟ. ಆದ್ರೆ ನನ್ ಕಷ್ಟದಲ್ಲಿ ನಿಂತಿದ್ ಇವ್ರ ಕಷ್ಟದಲ್ಲಿ ನಾನಾ? ಕಣ್ಣಿಗೆ ಹೊರಗಿನ ನೋವು ಗೊತ್ತು, ಕಣ್ಣೀರಿಗೆ ಒಳಗಿನ ನೋವು ಗೊತ್ತು. ನನ್ನ ನೋವು ಇವ್ರಿಗೆ ಗೊತ್ತು. ಕಣ್ಣೀರ್ ಒರ್ಸೋಕ್ ಖರ್ಚಿಗೆ ಕೊಟ್ರು, ಕಣ್ಣೀರ್ ನಿಲ್ಸೋಕ್ ಮಾತುಗಳನ್ನ ಕೊಟ್ರು, ದೇಹಕ್ಕೆ ಧೈರ್ಯ ಕೊಟ್ರು, ಮನಸ್ಸಿಗೆ ನೆಮ್ಮದಿ ಕೊಟ್ರು, ಬದುಕೋಕ್ ಶಕ್ತಿ ಕೊಟ್ರು, ಬಾಳಕ್ ಅರ್ಥ ಕೊಟ್ರು, ಮಳೆಲ್ ಛತ್ರಿ ಕೊಟ್ರು, ಸಮಸ್ಯೆಗೆ ಪರಿಹಾರ ಕೊಟ್ರು, ಪ್ರಶ್ನೆಗೆ ಉತ್ತರ ಕೊಟ್ರು, ದಾಹಕ್ಕೆ ನೀರ್ ಕೊಟ್ರು. ನನ್ ಕಷ್ಟಕ್ಕೆ ನೀವ್ ನಿಂತಿದ್ರಿ, ನಿಮ್ ಕಷ್ಟಕ್ಕೆ ನಾನ್ ನಿಲ್ತೀನಿ. ಬನ್ನಿ ಒಳಗಡೆ ಫಸ್ಟ್ ಏಡ್ ಮಾಡ್ತೀನಿ. ನೀವು ಬನ್ನಿ.
ಮಾವು ಮಾವ ನನ್ನ ಹೊರಗೆ ಕಳಿಸ್ತಾನೆ, ಮಗಳು ನನ್ನ ಒಳಗೆ ಕಳಿತಾಳೆ. ಮಾವ ನನ್ನ ಇಲ್ಲಿ ಗೊತ್ತಾನೆ, ಮಗಳು ನನಗೆ ಇಲ್ಲೇ ಕೂತ್ಬಿಟ್ಟು. ನಾನು ನಿನಗೆ ಇಲ್ಲೇ ಓದಿಸ್ತೀನಿ. ಅಪ್ಪ ಅವ್ರನ್ನೊಳಗಡೆ ಕಳ್ಸಿ. ಆಯ್ತಮ್ಮ.